ಭೂಸಂಚಾರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗಂಟೆ ಹೊಡಿ. ಎಲ್ರಿಗೂ ನಮಸ್ಕಾರ. ನಾವು ಬಂದಿರುವಂಥ ಪ್ಲೇಸು ಸಿದ್ಧಗಂಗಾ ಮಠ, ತುಮಕೂರು ಜಿಲ್ಲೆ. ಇದು ಕರ್ನಾಟಕಕ್ಕೆ ತುಂಬ ಅಂದರೆ ತುಂಬ ಫೇಮಸ್ ಮಠ. ಯಾಕೆ ಅಂದರೆ ಇಲ್ಲಿ ನೂರಾರು ಜನ ಅಲ್ಲ, ಸಾವಿರಾರು ಜನಕ್ಕೆ ಫ್ರೀ ಎಜುಕೇಷನ್ ಮತ್ತು ಅಕಾಮಿಡೇಷನ್ ಕೊಟ್ಟು ಅವರಿಗೆ ಧರ್ಮಜ್ಞಾನ ಕೊಡುವಂಥ ಒಂದು ಕ್ಷೇತ್ರ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ ಸಿದ್ಧಲಿಂಗೇಶ್ವರ ಮೇನ್ ಟೆಂಪಲ್. ಬನ್ನಿ ಒಳಗಡೆ ಹೋಗೋಣ. ಈ ಪ್ಲೇಸ್ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇವಾಗ ಡೈಲಿ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಹಾಂ ಬಂದೆ.
ಮೊದಲು ಬೇಟೆಯಾಡಿ ಕಷ್ಟಪಟ್ಟು ಆಹಾರವನ್ನು ಸಂಪಾದನೆ ಮಾಡೋದಕ್ಕೆ ಉದಾಹರಣೆ ಅಂತ ಕೊಡ್ತಾರೆ. ಅದನ್ನೇ ಇಂಗ್ಲೀಷ್ನಲ್ಲಿ ಇಂಡಸ್ಟ್ರಿ ಇಸ್ ದ ಗೋಲ್ಡನ್ ಕೀ ಟು ಅನ್ಲಾಕ್ ದ ಗೇಟ್ಸ್ ಆಫ್ ಫಾರ್ಚೂನ್ ಅಂತ ಮಾತಾಡ್ತಾರೆ. ಅಂದರೆ ಇಂಡಸ್ಟ್ರಿ ಕಾರ್ಖಾನೆ ಅಂತಲ್ಲ, ಪರಿಶ್ರಮ. ಇಂಡಸ್ಟ್ರೀಸ್ ಅವನು ಭಾಳ ಪರಿಶ್ರಮ ಪಡ್ತಾನಪ್ಪ ಅಂತ ಕರೀತಾರೆ, ಭಾಳ ಕಷ್ಟಪಡ್ತಾನೆ ಅನ್ನುವ ಮಾತು. ಕಷ್ಟಪಟ್ಟರೆ ಸುಖ ಇರ್ತದೆ, ಕೈ ಕೆಸರಾದರೆ ಹಾಗೆ ಮಂತ್ರಕ್ಕೆ ಮಾವಿನಕಾಯಿ ಗೊತ್ತು ಬಿಡ್ತವ. ಮಾವಿನಕಾಯಿ ಬೆಳಿಬೇಕಾದ್ರೆ ಏನು ಮಾಡಬೇಕು? ಹತ್ತಬೇಕು, ಕೀಳಬೇಕು, ಕಲ್ಲು ಹೊಡಿಬೇಕು, ಏನೋ ಅಂದರೆ ಮಾವಿನಕಾಯಿ ಹೀಗೆ ಪ್ರತಿಯೊಂದು ಕೆಲಸಗಳು ಆಗಬೇಕಾದ್ರೆ ಪ್ರಯತ್ನ ಮಾಡಬೇಕು, ಪ್ರತಿಯೊಬ್ಬರು ಪರಿಶ್ರಮ ಅದರಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಈಗ ನೀವು ನಾನು ಈ ಪದ್ಯ ಈಗ ಮಾಡಬೇಕು ಅಂತ ಸುಮ್ಮನೆ ಕೂತು ಮನಪಳ್ಳಿದ್ರೆ ಪುಸ್ತಕ ತೆಗೆದು ಪುಸ್ತಕ ಮುಂದೆ ಕೊಟ್ಟು ಬಾ ನನಗೆ ಅಂತ ಬರ್ತದ. ಏನು ಮಾಡ್ಬೇಕು ನೀವು? 10 ಸಾರಿ ಓದಬೇಕು, 1 ಸಾರಿ ಬರೀಬೇಕು. ಆವಾಗ ಏನಾಗುತ್ತೆ? ನಿಮಗೆ ಕರಗತ ಆಗ್ಬೋದು, ನಿನ್ನಿಂದ ಹೋಗು ಅಂದ್ರೂ ಹೋಗಲ್ಲ, ಅಷ್ಟು ಮನದತ್ತ ಆಗ್ಬೋದು, ಅಷ್ಟು ಅಭ್ಯಾಸ ಮಾಡೋದು. ಅದಕ್ಕೆ ಅಭ್ಯಾಸ ಅನ್ನೋದು ವಿದ್ಯಾ ಅಂತ ಕರೆದಿದ್ದಾರೆ. ಅಭ್ಯಾಸ ಮಾಡಿದಾಗೆ ವಿದ್ಯೆ ನಮಗೆ ಇರ್ತೇನೆ. ಹಾಗೆ ಪ್ರಯತ್ನ ಪರಿಶ್ರಮ ಪಟ್ಟಾಗ ಏನೇ ಕಾರ್ಯಗಳಾಗಲಿ, ಯಾವುದೇ ಒಂದು ಗುರಿ ಮುಟ್ಟೋದಕ್ಕಾಗಲಿ ಸಾಧ್ಯ. ಸುಮ್ಮನೆ ಕೊಡ್ತಿದ್ರೆ ಗುರಿ ಮುಟ್ಟಕ್ಕಾಗಲ್ಲ, ಸುಮ್ಮನೆ ಕೊಡ್ತಿದ್ರೆ ನಮ್ಮ ಸಿದ್ಧಿನೂ ಸಾಧ್ಯ. ಅದಕ್ಕೆ ಪ್ರಯತ್ನ ಪಡಬೇಕು. ಮಕ್ಕಳೇ, ನೀವಂತೂ ಕೂಡ ಯಾವಾಗ ಪ್ರಯತ್ನಶೀಲ ಆಗಿರಲೇಬೇಕು, ಪರಿಶ್ರಮ ಪಡಬೇಕು, ಪ್ರಯತ್ನಶೀಲ ಆಗಬೇಕು. ಅದನ್ನೇ ಹಾಡುವ ಅಂತ ಕರೀತಾರೆ, ಪರ್ಸೆವರೆನ್ಸ್ ಕರೀತಾರೆ. ಪರಿಶ್ರಮ ಪಡಬೇಕು, ನಿರಂತರ ಪರಿಶ್ರಮ ಹೊಂದಿಸ್ಕಲ್ಲ, ನಿರಂತರ ಪರಿಶ್ರಮ. ಇದು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿ ದಿವಸವೂ ಕೂಡ ನೀವು ಪ್ರಯತ್ನ ಪಡ್ತಾ ಇರಬೇಕು, ಪರಿಶ್ರಮ ಪಡ್ತಾ ಇರಬೇಕು. ಆಗ ನೀವು ಉತ್ತಮ ಸಾಧನೆ ಆಗ ನಿಮಗೆಲ್ಲ ಬೇಕಾದಷ್ಟು ಅವಕಾಶಗಳು ಸಹಜವಾಗಿರ್ತಕ್ಕಷ್ಟಿಗೆ ದಾರಿ ನಿಮಗೆ ಕೊಡ್ತಾರೆ. ಇಲ್ಲದೆ ಹೋದರೆ ಯಾವ ಅವಕಾಶ ಇರ್ತದೆ? ಅದರಿಂದ ನೀವೆಲ್ಲ ಪರಿಶ್ರಮ ಪಡುವಂತಹ ಪ್ರಯತ್ನ ಪಡುವಂತಹ ಒಂದು ಗುಣಗಳನ್ನು ಬೆಳೆಸಿಕೊಳ್ಬೇಕು, ಆ ರೀತಿ ಅಭ್ಯಾಸ ಮಾಡಬೇಕು. ಸ್ವಾಮೀಜಿಗಳ ಉದ್ಘಾಟನೆ ಮುಗಿತು. ನಾವಿಲ್ಲಿ ನೋಡ್ತಾ ಇರೋದು ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದಿಗೆ. ಮೇಲೆ ಮಂದಿರ, ಕೆಳಗಡೆ ಧ್ಯಾನ ಮಂದಿರ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಈ ಥರ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಕಾಣುತ್ತಿದೆ ನೋಡಿ, ಇವರೇ ಶಿವಕುಮಾರ ಸ್ವಾಮಿಗಳು. ಇವ್ರನ್ನ ನಡೆದಾಡೋ ದೇವರು ಅಂತಲೂ ಕರೀತಾರೆ. ಈ ಮಠವನ್ನು 15th ಸೆಂಚುರಿಯಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇಲ್ಲಿ ಫ್ರೀ ಎಜುಕೇಷನ್ ಮತ್ತು ಅನ್ನದಾನ ದರ್ಶನಕ್ಕೆ ಬಂದಿರುವಂಥ ಜನರಿಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಇರುವಂಥ ಮಕ್ಕಳನ್ನು ಕೇಳಿ ನಾವು ಇನ್ನೂ ಹೆಚ್ಚಿನ ಸಮಾಚಾರವನ್ನು ಪಡೆಯೋಣ. ಇದು ಸ್ವಾಮೀಜಿಗಳು ಕುಂದ್ರಂಥ ಜಾಗವು. ಇಲ್ಲಿಂದ ಹೊರಗಡೆ ಬಂದರೆ ಇನ್ನೊಂದು ಟೆಂಪಲ್ ಕಾಣಿಸುತ್ತೆ. ಬನ್ನಿ ದರ್ಶನ ಮಾಡ್ಕೊಳ್ಳೋಣ. ಜಗಜ್ಜಾಲಪಾಲಂ ಚಲತ್ಕಂಠಮಾಲಂ ಶರಚ್ಚಂದ್ರಭಾಲಂ ಮಹಾದೈತ್ಯಕಾಲಂ ನಭೋನೀಲಕಾಯಂ ದುರಾವಾರಮಾಯಂ ಸುಪದ್ಮಾಸಹಾಯಂ ಭಜೇಹಂ ಭಜೇಹಂ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಮಕ್ಕಳು ಓದ್ಕೊಳ್ಳುವ ಪಾಠಶಾಲೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೂಪರಾಗಿದೆ. ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲೆ. ಇಲ್ಲಿ ಇರುವಂಥ ಮಕ್ಕಳನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಸಂಸ್ಕೃತ ಪದ್ಯವನ್ನು ಹಾಡುತ್ತಾರೆ, ಕೇಳಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ತ್ರಿಪುನರಹಿತ ಸದ್ಗುರುಂ ನಮಾಮಿ
ಪರಾನಂದ ಚಿತ್ರೂಪ ಹೃದಯನ ದೀಪ. ಇಲ್ಲಿ ಮಠದಲ್ಲಿ ಎಷ್ಟು ಜನ ಹುಡುಗರು ಇರ್ಬೋದು? ನನಗಂತ ಅನ್ಸೋ ಪ್ರಕಾರ 13,000 ಜನ ಇರ್ಬೋದು. 13,000 ಜನ ಎಲ್ಲ ಹುಡುಗರು. ಎಲ್ಲರೂ ಓದ್ಕೊಳ್ಳೋಕ್ಕೆ ಹಾಸ್ಟೆಲ್ಲು ಎಲ್ಲ ಇಲ್ಲೇ ವಸತಿ ಕೊಡ್ತಿದ್ದಾರೆ. ಎಲ್ಲ ಚೆನ್ನಾಗಿದೆನಾ? ಎಲ್ಲ ಚೆನ್ನಾಗಿದೆ. ಫುಡ್ಡು ಎಲ್ಲ ಹೆಂಗಿದೆ? ಎಲ್ಲ ವಿದ್ಯಾ ನಿಮಗೆ ಚೆನ್ನಾಗಿ ಕಲಿಸ್ಕೊಡ್ತಾರಲ್ವ? ಟೈಮಿಂಗ್ಸ್ ಏನಿರ್ತವೆ ಆಡ್ಕೊಳ್ಳೋಕ್ಕೆ ಎಲ್ಲ ಇರುತ್ತೆ? ಸ್ಕೂಲಿಂದ ಬಂದ್ಮೇಲೆ ಆಡ್ಕೊಳ್ಳೋದು, ಆಮೇಲೆ ಮತ್ತೆ ಪ್ರೇಯರ್ ಬರೋದು, ಓಕೆ, ಆಮೇಲೆ ಊಟ ಮಾಡೋದು, ಮತ್ತೆ ಸ್ಟಡಿ ಕೊಡೋದು. ಓಕೆ. 1ರಿಂದ 10ವರೆಗೆ ಇಲ್ಲಿರೋದು? ಇಲ್ಲ, ಕಾಲೇಜೂ ಇರುತ್ತೆ. ಎಷ್ಟು ಗಂಟೆ ಓದ್ತಿರೋ ಅಲ್ಲಿ ಗಂಟೆ ಕಾಲೇಜು ಎಷ್ಟು ಜನ ಓದ್ಬೋದು? ಎಷ್ಟು ಜನ? ನಾನು ತನಕ ಬೇಕಾದ್ರೂ ಓದ್ಬೋದು. ಎಫೆಕ್ಟ್ ಮಾತ್ರ ತುಂಬ ಆಗ್ತಾರೆ ಫಾದರ್ಸರು, ಟೀಚರ್ಸ್ ಎಲ್ಲ. ಓಕೆ. ಭಾನುವಾರ ಶನಿವಾರ ಫ್ರೀ ಇರ್ತದೆ. ನಾವು ಊಟ ಮಾತ್ರ ಮಸ್ತ್ ಇರುತ್ತೆ. ಓಕೆ. ಮಂತ್ರಗಳೆಲ್ಲ ಕಲಿಸ್ಕೊಡ್ತಾರೆ. ವೇದ ಪಾಠಶಾಲಾ ಅಂದ್ರೆ ಅದು ಸಪ್ರೇಟಾ? ಸಂಡೇ ಮತ್ತೆ ವೇದ ಪಾಠಶಾಲಾ ಅಂದ್ರೆ ಬೇರೆ, ಸಂಸ್ಕೃತ ಅಂದ್ರೆ ಬೇರೆ. ಸಂಸ್ಕೃತ ಡೈಲಿ ಇವಾಗ ನಮ್ದು ಕರ್ನಾಟಕದ ಸಂಬಂಧಿಸಿದ ಯಾವ್ದಾದ್ರು ಇರುತ್ತೋ ಸಿಲೆಬಸ್, ಅದೆಲ್ಲ ಸಿಲೆಬಸ್ ಓದ್ಕೊಂತ ಮತ್ತೆ ಅಡಿಷ್ನಲ್ ಆಗಿ ನೀವು ಇದೆಲ್ಲ ಕಲ್ಕೊಂತೀರಾ? ಚೆನ್ನಾಗಿದೆ ಎಲ್ಲ. ನಿಮ್ದು ಹೆಂಗಿದೆ? ನಿಮಗೆಲ್ಲ ಚೆನ್ನಾಗಿ ಅನಿಸ್ತಿದೆ? ಅಡ್ಜಸ್ಟ್ ಆಯ್ತಂದ್ರೆ ಮುಗಿತಣ ಎಲ್ಲ. ಎಷ್ಟನೇ ವಯಸ್ಸಿನಿಂದ ಇಲ್ಲಿ ಸೇರಿಸಿ? ನೀವು 2 ವರ್ಷ. ನೀವು 2 ವರ್ಷ ಆಯ್ತು. ನೀವು ಬಂದು 4 ವರ್ಷ ಆಯ್ತು. ಎಷ್ಟು ವಯಸ್ಸಿದ್ದ ಬಂದಿದೆಯಾ? ನಾನು 6ನೇ ಕ್ಲಾಸಿಗೆ ಬಂದಿದ್ದೆ. 6ನೇ ಕ್ಲಾಸಿಗೆ ಬಂದಿದ್ದೆ. ಓಕೆ. ನಿಮ್ಮ ಹೆಸರು? ಇವಾಗ ಹೆಸರು ಹೇಳ್ರಿ ಒಂದ್ಸರ. 9th C ವೇಣು. ನಿಮ್ಮ ಹೆಸರು? ತೇಜಸ್. ಎಷ್ಟನೇ ಕ್ಲಾಸ್? ನಾನು 9th C. ಬಸವನಗೌಡ 9th B. 9th B. ನಿಮ್ದು? ಚೇತನ 8th ನಿಮ್ದು? ವೇದಾಂತ್ 8th B. 8th B. ಶಿವಕುಮಾರ್ 8th ಹೈಸ್ಕೂಲ್. ಅಭಿಷೇಕ್ 8th F. ಎಲ್ಲರಿಗೂ ನಮಸ್ಕಾರ. ಅಣ್ಣ ಬೂಸ್ಟ್ ಸಂಜಯ್ ಸಾಯಿಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಅದ್ಭುತವಾಗಿ ವಿದ್ಯೆ ಬುದ್ಧಿಯನ್ನು ಕಲಿತಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದೇ ಅನ್ನಪ್ರಸಾದ ಆಗೋ ಸ್ಥಳ. ಇಲ್ಲಿ ಇರುವಂಥ ಪ್ಲೇಸ್ಗಳು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಂದರೆ ಒಂದು ಫುಲ್ ಪಾಸಿಟಿವ್ ವೈಬ್ರೇಷನ್ ಅಂತೂ ಬರುತ್ತೆ, ಎನರ್ಜಿ ಬರುತ್ತೆ, ಇನ್ಸ್ಪಿರೇಷನ್ ಬರುತ್ತೆ ನಮಗೆ ಮನಸ್ಸಿಗೆ. ಇಲ್ಲಿ ಕಾಣುತ್ತಿರುವ ಪ್ರಸಾದ ನಿಲಯ. ನೋಡಿ, ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಜನರು ಊಟ ಮಾಡ್ತಿದ್ದಾರೆ. ಹಸುಗಳು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾವೆ. ಇಲ್ಲಿ ಎಲ್ಲರೂ ಕಲ್ತಿರುವಂಥ ಫೀಲಿಂಗ್ ಬರ್ತಿದೆ ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಸಾದ, ಮಠ ಕೊಡುವಂಥ ಸೌಕರ್ಯ. ಇಲ್ಲಿ ನೋಡಿ, ಭತ್ತ ಕಾಳುಗಳು ಹಾಕುವಂಥ ದೊಡ್ಡ ದೊಡ್ಡ ಪಾತ್ರೆಗಳು ಮತ್ತು ತರಕಾರಿ ಹಾಕುವಂಥ ಜಾಗ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದಷ್ಟು ಪ್ಲೇಸು ತರಕಾರಿ ಹಾಕೋಕ್ಕೆ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಭಾಳ ಅಂದರೆ ಭಾಳ ಸಂತೋಷ ಆಗ್ತಿದೆ ನನಗೆ ಇವತ್ತು. ಮತ್ತೆ ಕಲಿಯೋಣ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಜೈ ಶ್ರೀರಾಮ್.